ನಮಸ್ತೆ, ರಮಾ ಸ್ಟೋರೀಸ್ಗೆ ಸ್ವಾಗತ. ಒಂದು ಮಗುವಿನ ಆರೋಗ್ಯಕರವಾದ ಬೆಳವಣಿಗೆಗೆ ತಾಯಿ ಅನೇಕ ರೀತಿಯಲ್ಲಿ ಸಹಾಯ ಮಾಡಬೇಕು. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಟಮ್ಮಿ ಟೈಮ್ ಕೊಡುವಂಥದ್ದು. ಟಮ್ಮಿ ಟೈಮ್ ಅಂತಂದರೆ ನಿಮ್ಮ ಸೂಪರ್ವಿಷನಲ್ಲಿ ನಿಮ್ಮ ಮಗು ಎಚ್ಚರ ಇದ್ದಾಗ ಮಗುನ ಹೊಟ್ಟೆ ಮೇಲೆ ಮಲಗಿಸೋವಂಥದ್ದು. ನಿಮ್ಮ ಮಗು ಆರೋಗ್ಯಕರವಾಗಿದ್ದು ಪ್ರೀಮೆಚ್ಯೂರ್ ಬೇಬಿ ಅಲ್ಲ, ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದರೆ ಹಾಸ್ಪಿಟಲಿಂದ ಮನೆಗೆ ಬಂದಂಥ ಮೊದಲನೇ ದಿನವೇ ಇದನ್ನು ಶುರು ಮಾಡ್ಬೋದು. ಆಗ ಮಗು ತುಂಬ ಪುಟ್ಟದಾಗಿರೋದ್ರಿಂದ ನಿಮ್ಮ ಎದೆ ಮೇಲೆ ಅಥವಾ ಹೊಟ್ಟೆ ಮೇಲೆ ಮಗುನ ಮಲಗಿಸ್ಕೊಂಡು ಇದನ್ನು ಶುರು ಮಾಡ್ಬೋದು. ನಂತರ ಬೆಳೀತಾ ಬೆಳೀತಾ ಒಂದು ಬೆಡ್ಶೀಟ್ ಮೇಲೆ ಮಲಗಿಸಿ ಇದನ್ನು ಮಾಡ್ಬೋದು. ಇದರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ನಿಮ್ಮ ಮಗುವಿನ ಕತ್ತತ್ರ ಇರುವಂಥ ಸ್ನಾಯುಗಳು ಬಲ ಪಡ್ತಾ ಹೋಗುತ್ತೆ, ಅಂದರೆ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಇದರಿಂದ ಮಗುವಿನ ಕತ್ತು ಬೇಗ ನೇರವಾಗಿ ನಿಲ್ಲುತ್ತೆ. ಕೆಲವೊಂದು ಮಕ್ಕಳಲ್ಲಿ ತಲೆ ತುಂಬ ದಪ್ಪ ಇರುತ್ತೆ, ಅಂಥ ಮಕ್ಕಳಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಮಗು ಬೇಗ ರೋಲ್ ಆಗೋದನ್ನು ಕಲಿಯುತ್ತೆ, ಕೂರೋದನ್ನು ಕಲಿಯುತ್ತೆ, ಮತ್ತು ನಿಂತ್ಕೊಳ್ಳೋದನ್ನು, ಓಡಾಡೋದನ್ನು, ತೆವಳೋದನ್ನು ಇದೆಲ್ಲದನ್ನು ಮಾಡುತ್ತೆ. ಯಾಕೆ ಅಂತಂದರೆ ಅದರ ತೋಳುಗಳು, ಕಾಲು, ಬೆನ್ನು ಮತ್ತು ತಲೆ ಈ ಎಲ್ಲ ಮಸಲ್ಸು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದರಿಂದ ಟಮ್ಮಿ ಟೈಮ್ ಇವೆಲ್ಲದಕ್ಕೂ ಒಂದು ಮೊದಲನೇ ಮೆಟ್ಟಿಲಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಮತ್ತು ಮಕ್ಕಳಲ್ಲಿ ಕಣ್ಣು, ಕೈ ಮತ್ತು ಬಾಯಿಯ ಕೋಆರ್ಡಿನೇಷನ್ ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ತಿಂಗಳಿಂದ 3 ತಿಂಗಳು ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಇರುತ್ತೆ, ಇದು ಕೂಡ ಕಡಿಮೆ ಆಗುತ್ತೆ. ಮಕ್ಕಳನ್ನು ನಾವು ಒಂದೇ ಕಡೆ ಮಲಗಿಸೋದ್ರಿಂದ ಫ್ಲ್ಯಾಟ್ ಹೆಡ್ ಸಿಂಡ್ರೋಮ್ ಅಂದರೆ ತಲೆ ಚಪ್ಪಟೆ ಆಗೋ ಸಾಧ್ಯತೆ ಇರುತ್ತೆ, ಅದು ಕಡಿಮೆ ಆಗುತ್ತೆ. ನವಜಾತ ಶಿಶುಗಳಲ್ಲಿ 2-3 ನಿಮಿಷ ಟಮ್ಮಿ ಟೈಮ್ ಕೊಡಬೇಕಾಗುತ್ತೆ. ಮತ್ತು 3 ತಿಂಗಳಿಗೆ ಬರ್ತಾ 1 ಗಂಟೆ, 6 ತಿಂಗಳಿಗೆ ಬರ್ತಾ 2 ಗಂಟೆ ಈ ಥರ ಕೊಡಬೇಕು ಒಂದು ದಿನದಲ್ಲಿ. ಆದರೆ ಇದನ್ನು ಕಂಟಿನ್ಯೂಸ್ ಆಗಿ ಕೊಡಬಾರ್ದು, ಸೆಷನ್ಸ್ ಮಾಡ್ಕೊಬೇಕು. 5 ನಿಮಿಷ, 10 ನಿಮಿಷ, 15 ನಿಮಿಷ ಈ ರೀತಿ ಸೆಷನ್ಸ್ ಮಾಡಿಕೊಂಡು ಟಮ್ಮಿ ಟೈಮ್ನ ಕೊಡಬೇಕಾಗಿರುತ್ತೆ. ನಿಮ್ಮ ಮಗು ಯಾವ ಸಂದರ್ಭದಲ್ಲಿ ತುಂಬ ಖುಷಿಯಾಗಿರುತ್ತೆ, ಟಮ್ಮಿ ಟೈಮ್ನ ಎಂಜಾಯ್ ಮಾಡುತ್ತೆ, ಅದು ತೃಪ್ತಿಕರವಾಗಿರಬೇಕು, ಹೊಟ್ಟೆ ತುಂಬಿರಬೇಕು ಅಂಥ ಸಮಯನ ನೋಡಿಕೊಂಡು ಟಮ್ಮಿ ಟೈಮ್ನ ಕೊಡೋದಕ್ಕೆ ನೀವು ಶುರು ಮಾಡಬೇಕಾಗಿರುತ್ತೆ. ಮತ್ತು ಮಗು ಟಮ್ಮಿ ಟೈಮ್ನ ಎಂಜಾಯ್ ಮಾಡೋದಕ್ಕೆ ನಾವು ಕೆಲವೊಂದು ಕೆಲಸ ಮಾಡಬೇಕಾಗಿರುತ್ತೆ. ನಾವು ಒಂದು ಪ್ಲೇ ಮ್ಯಾಟ್ನ ಹಾಕುವಂಥದ್ದು, ಮತ್ತು ಮಗುವಿನ ಸುತ್ತ ಟಾಯ್ಸ್ ಹಾಕುವಂಥದ್ದು, ಅಟ್ರಾಕ್ಟಿವ್ ಥಿಂಗ್ಸ್ ಲೈಕ್ ಮಿರರ್ನ ಇಡೋ ಅಂಥದ್ದು, ಮತ್ತು ನೀವೇ ಮಲ್ಕೊಂಡು ಮಾತಾಡಿಸೋವಂಥದ್ದು ಇದೆಲ್ಲನೂ ಮಾಡೋದ್ರಿಂದ ಮಗು ತುಂಬ ಖುಷಿಯಾಗಿ ಟಮ್ಮಿ ಟೈಮ್ನ ಎಂಜಾಯ್ ಮಾಡುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.